ಮ್ಯಾಮ್ ಕನ್ನಡದವ್ರಿಗೆ ಫ್ರೆಶ್ ಅಂತ ಹೇಳೋಕ್ಕಾಗಲ್ಲ ಈಗ ಬಿಕಾಸ್ ಆಫ್ಟರ್ ಐ ಥಿಂಕ್ ಕೋವಿಡ್ ಪೀಪಲ್ ಆರ್ ಓಪನ್ ಟು ಓ ಟಿ ಟಿ ಪೀಪಲ್ ಓಪನ್ ಟು ವರ್ಲ್ಡ್ ಸಿನಿಮಾ ಐ ಥಿಂಕ್ ಎಲ್ಲ ರೀತಿಯ ಒಂದು ಸಿನಿಮಾಗಳು ನೋಡ್ತಾ ಇದ್ದಾರೆ. ಭಾಷೆ ಒಂದು ನಮ್ಮದು ಅಂತ ಅನಿಸುತ್ತೆ ಹೊರತು ಐ ಡೋಂಟ್ ನೋ ಕಾಂಟೆಂಟ್ ಹೇಗೆ ಕನೆಕ್ಟ್ ಆಗುತ್ತೆ ಅಂತ. ಯಾಕಂದರೆ ಜನ ಇವಾಗ ತುಂಬ ತೂಕ ಮಾಡ್ತಾರೆ ಮ್ಯಾಮ್, ಇದು ಸರಿ ಇದು ತಪ್ಪು, ಇದು ಹಿಂಗಿರ್ಬೇಕಾಗಿತ್ತು ಹಂಗಿರಬೇಕಾಗಿತ್ತು ಅಂತ. ಬಟ್ ಅದರಲ್ಲಿ ಏನಾಗುತ್ತೆ ಅಂದರೆ ಒಂದು ಸಿನಿಮಾ ಮೇಕಿಂಗ್ ಅಂತ ಬಂದಾಗ ಕನ್ಸ್ಟೆನ್ಸ್ ಇರುತ್ತೆ, ಇಷ್ಟೇ ಬಜೆಟಲ್ಲಿ ಮಾಡಬೇಕು ಅಂತ. ಬಟ್ ಇಷ್ಟೇ ಬಜೆಟಲ್ಲಿ ಯಾಕೆ ಹಾರರ್ ಮಾಡ್ತಿದ್ರೆ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಬಟ್ ಸ್ಟಿಲ್ ಆ ಫಿಲಮ್ ಮೇಕರ್ದು ಒಂದು ಕನಸಾಗಿರುತ್ತೆ, ಆ ಕನಸು ಅಥವಾ ವಿಷನ್ಗೆ ನಾವೆಲ್ಲ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಐ ರಿಯಲಿ ಡೋಂಟ್ ನೋ ಅದು ಯಾವ ರೀತಿಲಿ ರಿಸೀವ್ ಮಾಡ್ತಾರೆ ಅಂತ. ಬಟ್ ಡೆಫಿನೆಟ್ಲಿ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗುಡ್ ವಾಚ್ ಅಂತ ಹೇಳ್ಬೋದು ನಾನು. ಕನ್ನಡಕ್ಕೆ ಖಂಡಿತವಾಗ್ಲೂ ಇದು ಹೊಸ ಕಾಂಟೆಂಟ್ ಲೈಕ್ ವ್ಲಾಗಿಂಗ್. ಮ್ಯಾಮ್ ಇವಾಗ ನೀವು ಸರ್ಚ್ ಮಾಡಿ ಕನ್ನಡದಲ್ಲಿ ಗೋಸ್ಟ್ ಹಂಟರ್ಸ್ ನಿಮಗೆ ಒಬ್ಬರು ಇಬ್ಬರು ಸಿಗ್ತಾರೆ ಅಷ್ಟೇ. ನಿಮ್ಗೆ ಆ್ಯಕ್ಚುಲಿ ಗೋಸ್ಟ್ ಹಂಟರ್ಸ್ ಇಲ್ಲ ಕನ್ನಡದಲ್ಲಿ. ಸೊ ವ್ಲಾಗಿಂಗ್ ಅನ್ನೋ ಅಂಶ ನಾರ್ಮಲ್ ಆಗಿದ್ರು ಅಥವಾ ಜನರಲೈಸ್ ಆಗಿದ್ರು, ವ್ಲಾಗಿಂಗಲ್ಲಿ ಗೋಸ್ಟ್ ಹಂಟ್ ಅನ್ನೋ ಅಂಶ ಹೊಸದಾಗಿದೆ, ಕನ್ನಡದಲ್ಲಿ ಇದುವರೆಗೂ ಮಾಡಿಲ್ಲ. ಆದರೆ ಬೇರೆ ಭಾಷೆಗಳಲ್ಲಿ ಮಾಡಿದ್ದಾರೆ. ಆ್ಯಂಡ್ ಜನ ಇಫ್ ದೇರ್ ಎಕ್ಸ್ಪೋಸ್ ಟು ಓ ಟಿ ಟಿ ಆ್ಯಂಡ್ ಇಫ್ ದೇ ವಾಚ್ ದ್ಯಾಟ್ ಡೆಫಿನೆಟ್ಲಿ ದೇ ಕಂಪೇರ್ ಟು ಅ ಮೂವಿ. ಅವಾಗ ಸಾಕಷ್ಟು ವಿಷಯಗಳು ಕಂಪ್ಯಾರಿಸನ್ ಬರುತ್ತೆ. ಬಟ್ ಫ್ರೆಶ್ ವಾಚ್ ಬರೀ ಕನ್ನಡ ಮಾತ್ರ ನೋಡ್ಕೊಂಡಿರೋರಿಗೆ ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ.